ಇವತ್ತು ಪಂಜಾಬ್ ವರ್ಸಸ್ RCB ಫೈನಲ್ ಮ್ಯಾಚ್ ನಡೆಯುತ್ತೆ. ಎಲ್ಲರ ಚಿತ್ತ ಆ ಫೈನಲ್ ಮ್ಯಾಚ್ ನತ್ತ ಇದೆ. ಈ ಮ್ಯಾಚ್ ನಡೆಯೋದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ. ಹಾಗಾಗಿ ಆ ಪಿಚ್ ಅನ್ನು ಯಾವ ರೀತಿ ಸಿದ್ಧಗೊಳಿಸಲಾಗಿದೆ, ಅಲ್ಲಿನ ಬೆಳಕಿನ ವ್ಯವಸ್ಥೆಯನ್ನು ಯಾವ ರೀತಿ ಮಾಡಿಕೊಳ್ಳಲಾಗಿದೆ, ಕಂಪ್ಲೀಟ್ ಆಗಿ ಪಿಚ್ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. One more game and let's celebrate together. ಫಿನಾಲೆಗೆ ಗುಜರಾತ್ನ ಅಹಮದಾಬಾದ್ನಲ್ಲಿ ಇರೋ ನರೇಂದ್ರ ಮೋದಿ ಸ್ಟೇಡಿಯಂ ಸಕಲ ರೀತಿಯಲ್ಲೂ ಸಜ್ಜಾಗಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ಪಂಜಾಬ್ ಸೂಪರ್ ಕಿಂಗ್ಸ್ ಎದುರಿಸಲಿದೆ. ಇದಕ್ಕಾಗಿ ಕ್ರೀಡಾಂಗಣದ ಪಿಚ್, ಬೆಳಕಿನ ವ್ಯವಸ್ಥೆ ಸೇರಿದಂತೆ ಎಲ್ಲ ರೀತಿಯಲ್ಲೂ ಸಿದ್ಧತೆ ಆರಂಭವಾಗಿದೆ. ಮೋದಿ ಸ್ಟೇಡಿಯಂ ಪಿಚ್. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನ ಪಿಚ್ ಬ್ಯಾಟ್ಸ್ಮನ್ ಗಳಿಗೆ ಹೇಳಿ ಮಾಡಿಸಿದಂತಿದೆ. ಯಾಕಂದ್ರೆ ಕೆಂಪು ಮಣ್ಣಿನ ಈ ಪಿಚ್ ನಲ್ಲಿ ಬಾಲ್ ಅತ್ಯುತ್ತಮವಾಗಿ ಬೌನ್ಸ್ ಆಗುತ್ತೆ. ಹೀಗಾಗಿ ಈ ಪಿಚ್ ನಲ್ಲಿ ಬ್ಯಾಟ್ಸ್ಮನ್ ಗಳು ಅತ್ಯುತ್ತಮವಾಗಿ ಬಾಲ್ ಹಿಟ್ ಮಾಡಲು ಅನುಕೂಲವಾದ ವಾತಾವರಣವಿದೆ. ಕಾದಿದೆ ದೊಡ್ಡ ಸವಾಲು. ಅದರಲ್ಲೂ ಸ್ಪಿನ್ನರ್ಗಳ ಪಾಲಿಗೆ ಈ ಪಿಚ್ ಅತ್ಯಂತ ದೊಡ್ಡ ಸವಾಲು. ಆದ್ರೆ ದೊಡ್ಡ ಬೌಂಡರಿ ಇರುವ ಹಿನ್ನೆಲೆಯಲ್ಲಿ ಸ್ಪಿನ್ನರ್ಗಳಿಗೆ ಕೊಂಚ ಅನುಕೂಲವೂ ಆಗುತ್ತೆ. ಅದರಲ್ಲೂ ಚೇಸಿಂಗ್ ಮಾಡೋ ತಂಡಕ್ಕೆ ಈ ಪಿಚ್ ಅನುಕೂಲಕರವಾಗಿದೆ. ರಾತ್ರಿ ವೇಳೆ ಹಿಮದಿಂದಾಗಿ ಪಿಚ್ ಬ್ಯಾಟ್ಸ್ಮನ್ ಗಳಿಗೆ ಅನುಕೂಲಕರವಾಗಿ ಬದಲಾಗುತ್ತೆ. ಅದರಲ್ಲೂ ಪವರ್ ಪ್ಲೇ ವೇಳೆ ಚೇಸಿಂಗ್ ಮಾಡುವ ತಂಡಕ್ಕೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗುತ್ತೆ. ಬೆಳಕಿನ ವ್ಯವಸ್ಥೆ ಕೂಡ ಉತ್ತಮವಾಗಿರುವ ಕಾರಣ ಬ್ಯಾಟರ್ ಗಳಿಗೆ ಬಾಲ್ ಚೆನ್ನಾಗಿ ಕಾಣುತ್ತೆ. ಹಿಟ್ ಮ್ಯಾನ್ ಗಳಿಗೆ ಈ ಸನ್ನಿವೇಶ ಹೇಳಿ ಮಾಡಿಸಿದಂತಿರುತ್ತೆ. ಬೌಲರ್ ಗಳಿಗೆ ಅಗ್ನಿ ಪರೀಕ್ಷೆ. ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಈ ಪಿಚ್ ಬೌಲರ್ ಗಳಿಗೆ ಸವಾಲನ್ನೇ ಸೃಷ್ಟಿಸುತ್ತದೆ. ವೇಗದ ಬೌಲರ್ ಗಳಿಗೆ ಮಾತ್ರ ಈ ಪಿಚ್ ಅನುಕೂಲಕರವಾಗಿರುತ್ತೆ. ಇದೇ ಕಾರಣಕ್ಕೆ ಮುಂಬೈ ಇಂಡಿಯನ್ಸ್ ತಂಡ ಬರೋಬ್ಬರಿ 203 ರನ್ ಗಳಿಸಿದ್ರು ಕೂಡ ಪಂಜಾಬ್ ಸೂಪರ್ ಕಿಂಗ್ಸ್ 1 ಓವರ್ ಬಾಕಿ ಇರುವಾಗಲೇ 207 ರನ್ ಬಾರಿಸಿ ಫೈನಲ್ ಪ್ರವೇಶಿಸಿತ್ತು. ಫೈನಲ್ ಪಂದ್ಯದಲ್ಲೂ ಪಿಚ್ ಇದೇ ರೀತಿ ವರ್ತಿಸುವ ಸಾಧ್ಯತೆ ನಿಚ್ಚಳವಾಗಿದೆ. ಹೀಗಾಗಿ ಟಾಸ್ ಗೆದ್ದ ತಂಡ ಕೈಗೊಳ್ಳುವ ನಿರ್ಧಾರ ಪಂದ್ಯದ ಸೋಲು ಗೆಲುವನ್ನ ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ.
one more game and let's celebrate together.